ಮಿತ್ರರೇ ನಮಸ್ಕಾರ. ಮಿತ್ರರೇ, PM ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಇದು ವಿಶ್ವದ 167 ದೇಶಗಳಲ್ಲಿ ಬಹುಸಂಖ್ಯಾತರ ಸಂಖ್ಯೆ ಕಡಿಮೆ ಆಗ್ತಾ ಇದೆಯಾ, ಜಾಸ್ತಿ ಆಗ್ತಾ ಇದೆಯಾ, ಯಾವ ಧರ್ಮಗಳು ಯಾವ ದೇಶದಲ್ಲಿ ಎಷ್ಟು ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ, ಹೀಗೆಲ್ಲ ಒಂದು ಸರ್ವೆ ಮಾಡಿ ಅದರ ರಿಪೋರ್ಟ್ ಅನ್ನು ಸಬ್ಮಿಟ್ ಮಾಡಿದೆ. ಈ ರಿಪೋರ್ಟ್ ಭಾರತದ ಪಾಲಿಗೆ ಸ್ವಲ್ಪ ಶಾಕಿಂಗ್ ಆಗಿದೆ. ಭಾರತದಲ್ಲಿ ಎಲ್ಲರಿಗೂ ಕೂಡ ಅಲ್ಲ, ಮುಖ್ಯವಾಗಿ ಹಿಂದೂಗಳಿಗೆ ದೊಡ್ಡ ಶಾಕ್ ಅನ್ನು ತಂದಿಟ್ಟಿದೆ. ಏನಿದು ರಿಪೋರ್ಟ್ ಕೇಳಿದ್ರೆ, ಕಳೆದ 65 ವರ್ಷದಲ್ಲಿ ಭಾರತದಲ್ಲಿ ಧರ್ಮದ ಆಧಾರದಲ್ಲಿ ಯಾರ ಸಂಖ್ಯೆ ಜಾಸ್ತಿ ಆಗಿದೆ, ಯಾರ ಸಂಖ್ಯೆ ಕಡಿಮೆ ಆಗಿದೆ, ಅದು ಎಷ್ಟು ಪ್ರಮಾಣದಲ್ಲಿ ಕಡಿಮೆ ಆಗಿದೆ, ಇದರ ಬಗ್ಗೆ PM ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ರಿಪೋರ್ಟ್ ಅನ್ನು ಕೊಟ್ಟಿರುವಂತಹದ್ದು. ಮಿತ್ರರೇ, ಈ ವಿಡಿಯೋದಲ್ಲಿ ಭಾರತದಲ್ಲಿ ಎಷ್ಟು ಪ್ರಮಾಣದಲ್ಲಿ ಹಿಂದೂಗಳ ಸಂಖ್ಯೆ ಕುಸಿದಿದೆ, ಈ ರಿಪೋರ್ಟ್ ಏನು ಹೇಳ್ತಾ ಇದೆ, ಹಿಂದೂಗಳ ಸಂಖ್ಯೆ ಕುಸಿಯೋದಕ್ಕೆ ಏನು ಕಾರಣ, ಬೇರೆ ಧರ್ಮಗಳ ಸಂಖ್ಯೆ ಎಷ್ಟು ಪ್ರಮಾಣದಲ್ಲಿ ಏರಿಕೆ ಆಗಿದೆ, ಈ ಏರಿಕೆಗೆ ಏನು ಕಾರಣ, ಇದೇ ರೀತಿಯಾಗಿ ಮುಂದುವರೆದ್ರೆ ಏನಾಗುತ್ತೆ, ಇದೆಲ್ಲದರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ತಲತಲಾಂತರದಿಂದಲೂ ಕೂಡ ಭಾರತದಲ್ಲಿ ಹಿಂದೂ ಧರ್ಮ ಬಹುಸಂಖ್ಯಾತ ಧರ್ಮವಾಗಿತ್ತು. ಹಿಂದೆ ರಾಜಾಶ್ರಯ ಪಡೆದಂತಹ ಧರ್ಮವಾಗಿತ್ತು. ಭಾರತದಲ್ಲಿ ಇದನ್ನೇ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿದ್ರು. ಒಂದೊಂದು ಕಾಲಘಟ್ಟದಲ್ಲಿ ಭಾರತದಲ್ಲಿ ಒಂದೊಂದು ಧರ್ಮವನ್ನ ಹೆಚ್ಚು ಪ್ರಖ್ಯಾತಿಗೊಳಿಸಲಾಗಿತ್ತು. ಆದರೆ ಮಿತ್ರರೇ, ಭಾರತದಲ್ಲಿ ಶತಶತಮಾನಗಳಿಂದಲೂ ಕೂಡ, ಬಹಳ ಹಿಂದಿನಿಂದಲೂ ಕೂಡ ಹಿಂದೂ ಧರ್ಮ ಆಚರಣೆಯಲ್ಲಿದೆ. ಕೆಲ ಸಂದರ್ಭಗಳಲ್ಲಿ ಇಲ್ಲೇ ಹುಟ್ಟಿದಂತಹ ಕೆಲ ಧರ್ಮಗಳು, ಉದಾಹರಣೆಗೆ ಬೌದ್ಧ ಧರ್ಮ, ಜೈನ ಧರ್ಮ, ಇವರೆಲ್ಲರೂ ಹೆಚ್ಚು ಉಚ್ಛ್ರಾಯ ಸ್ಥಿತಿಗೆ ಬಂದಿದ್ರು. ಆನಂತರ ಆ ಧರ್ಮವನ್ನು ಬದಿಗೊತ್ತಿ ಹಿಂದೂ ಧರ್ಮವೇ ಅಂದರೆ ಮೂಲ ಧರ್ಮವೇ ಹೆಚ್ಚು ಪ್ರಖ್ಯಾತಿಯನ್ನು ಪಡೆದುಕೊಂಡಿದೆ. ಈಗ ಬೌದ್ಧ ಧರ್ಮ, ಜೈನ ಧರ್ಮ ಅಲ್ಲ, ಚಿಕ್ಕ ಚಿಕ್ಕ ಧರ್ಮವಾಗಿ ಕೆಲವೇ ಸಂಖ್ಯೆಯಲ್ಲಿ ಮಾತ್ರ ಅದನ್ನು ಅನುಸರಿಸ್ತಾ ಇದ್ದಾರೆ. ಮಿತ್ರರೇ, ಈಗ PM ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಏನಿದೆ, ಇದು ಕಳೆದ 65 ವರ್ಷದಲ್ಲಿ ಏನೇನಾಗಿದೆ, ಯಾವ ಧರ್ಮದವರ ಸಂಖ್ಯೆ ಎಷ್ಟು ಇನ್ಕ್ರೀಸ್ ಆಗಿದೆ, ಎಷ್ಟು ಡಿಕ್ರೀಸ್ ಆಗಿದೆ, ಇದೆಲ್ಲದರ ಬಗ್ಗೆ ರಿಪೋರ್ಟ್ ಕೊಟ್ಟಿದೆ. ಈ ರಿಪೋರ್ಟ್ ಪ್ರಕಾರ ಭಾರತದಲ್ಲಿ ಹಿಂದೂಗಳ ಪ್ರಮಾಣ 1950ಕ್ಕೆ ಹೋಲಿಸಿದ್ರೆ 2015ರಲ್ಲಿ 7.8% ಡಿಕ್ರೀಸ್ ಆಗಿದೆ. ಅಂದ್ರೆ 1950ರಲ್ಲಿ ಈ ದೇಶದಲ್ಲಿ ಹಿಂದೂಗಳ ಪ್ರಮಾಣ 84% ಇತ್ತು. ಈಗ ಅದು 78%ಗೆ ಕುಸಿದಿದೆ. ಅಂದ್ರೆ ಏನರ್ಥ, 1950ರಲ್ಲಿ ಈ ದೇಶದಲ್ಲಿ 100 ಜನರಿದ್ರೆ ಅದರಲ್ಲಿ 84 ಮಂದಿ ಹಿಂದೂಗಳಿರ್ತಾ ಇದ್ರು. ಆದರೆ ಈಗ ಅಂದ್ರೆ 2015ರ ರಿಪೋರ್ಟ್ ಇದು. 2015ರವರೆಗೆ ಇವರು ಟ್ಯಾಲಿ ಮಾಡಿ ರಿಪೋರ್ಟ್ ಕೊಟ್ಟಿರುವಂತದ್ದು. 2015ರಲ್ಲಿ ಭಾರತದಲ್ಲಿ 100 ಜನ ಇದ್ರೆ ಅದರಲ್ಲಿ 78 ಮಂದಿ ಮಾತ್ರ ಹಿಂದೂಗಳಿದ್ದಾರೆ. 22 ಜನ ಬೇರೆ ಧರ್ಮದವರು ಇದ್ದಾರೆ. ಅವ್ರು ಯಾರು ಬೇಕಾರಾಗಿರ್ಬಹುದು, ಮುಸ್ಲಿಮರಾಗಿರ್ಬಹುದು, ಸಿಖ್ಖರಾಗಿರ್ಬಹುದು, ಬೌದ್ಧ ಜೈನರಾಗಿರ್ಬಹುದು. ಹಿಂದೂಗಳಿರುವಂತಹದ್ದು 78 ಮಂದಿ, 78% ಮಾತ್ರ. ಡಿಕ್ರೀಸ್ ಎಷ್ಟಾಗಿದೆ 1950ಕ್ಕೂ 2015ಕ್ಕೂ ನೋಡಿದ್ರೆ 7.8% ಡಿಕ್ರೀಸ್ ಆಗಿದೆ. ಹಾಗೆ ಬೇರೆ ಧರ್ಮದವರು ಎಷ್ಟು ಪ್ರಮಾಣದಲ್ಲಿ ಹೆಚ್ಚಿಗೆ ಆಗಿದ್ದಾರೆ. ಮುಸ್ಲಿಂ ಧರ್ಮದ ಅಭಿವೃದ್ಧಿಯ ದರ 43% ಇನ್ಕ್ರೀಸ್ ಆಗಿದೆ, ಈ ರಿಪೋರ್ಟ್ ಹೇಳ್ತಾ ಇರುವಂತಹದ್ದು. ಹಾಗೆ ಕ್ರಿಶ್ಚಿಯನ್ ಧರ್ಮ 5.38% ಇನ್ಕ್ರೀಸ್ ಆಗಿದೆ. ಅವರು ಮೂಲ 1950ರಲ್ಲಿ ಇದ್ದಿದ್ದಕ್ಕೂ 2015ಕ್ಕೂ ಅವರ ಅಭಿವೃದ್ಧಿಯ ದರ 5.38 ಆಗಿದೆ. ಹಾಗೆ ಸಿಖ್ಖರು 6.58ರಷ್ಟು ಇನ್ಕ್ರೀಸ್ ಆಗಿದ್ದಾರೆ. ಬೌದ್ಧ ಧರ್ಮ ಸಣ್ಣದಾಗಿ ಸ್ವಲ್ಪ ಜಾಸ್ತಿ ಆಗಿದ್ದಾರೆ. ಉಳಿದಂತೆ ಜೈನ ಮತ್ತು ಪಾರಸಿ ಧರ್ಮಗಳು ಸಾಕಷ್ಟು ಪ್ರಮಾಣದಲ್ಲಿ ಕುಸಿತವನ್ನ ಕಂಡಿದೆ. ಭಾರತದಲ್ಲಿ ಕುಸಿಯುತ್ತಿರುವಂತಹ ಧರ್ಮದ ಜನಸಂಖ್ಯೆ ಅಂತಂದ್ರೆ ಅದು ಹಿಂದೂಗಳು, ಜೈನರು ಮತ್ತು ಪಾರಸಿಗಳು, ಇವರ ಜನಸಂಖ್ಯೆ ಕುಸಿತಾ ಇದೆ. ಉಳಿದಂತೆ ಕ್ರೈಸ್ತರು, ಸಿಖ್ಖರು, ಬೌದ್ಧರು ಮತ್ತು ಮುಸ್ಲಿಮರು, ಇವರ ಪ್ರಮಾಣ ಅತಿಯಾಗಿ ಏರಿಕೆಯಾಗಿದೆ. ಹೀಗಂತ ಈ ರಿಪೋರ್ಟ್ ಹೇಳ್ತಾ ಇದೆ. ಮಿತ್ರರೇ, ಈ ಟ್ರೆಂಡ್ ಇದೆಯಲ್ಲ ಭಾರತದಲ್ಲಿ ಮಾತ್ರ ಅಲ್ಲ, ನೇಪಾಳದಲ್ಲೂ ಕೂಡ ಬಹುಸಂಖ್ಯಾತ ವರ್ಗ ಏನಿದೆ ಆ ವರ್ಗದ ಜನಸಂಖ್ಯೆ ಕಡಿಮೆ ಆಗಿದೆ. ಅಂದ್ರೆ ನೇಪಾಳದಲ್ಲಿರುವಂತದ್ದು ಹಿಂದೂಗಳು, ಅಲ್ಲೂ ಕೂಡ ಹಿಂದೂಗಳ ಪ್ರಮಾಣ 3.6% ಅಷ್ಟು ಕುಸಿತ ಕಂಡಿದೆ. ಮಯನ್ಮಾರ್ನಲ್ಲಿ ಬಹುದೊಡ್ಡ ಧರ್ಮ ಅಂತಂದ್ರೆ ಅದು ಬೌದ್ಧ ಧರ್ಮ, ಅಲ್ಲೂ ಕೂಡ ಮೆಜಾರಿಟಿ ಧರ್ಮವಾಗಿರುವಂತಹ ಬೌದ್ಧ ಧರ್ಮದಲ್ಲಿ ಕುಸಿತ ಕಂಡಿದೆ. ಎಷ್ಟು ಪ್ರಮಾಣ? 10% ಕುಸಿತ ಆಗಿದೆ. ಉಳಿದಂತೆ ಬಾಂಗ್ಲಾದೇಶದಲ್ಲಿ ಬಹುಸಂಖ್ಯಾತರ ಸಂಖ್ಯೆ 18.5% ಏರಿಕೆಯಾಗಿದೆ. ಬಾಂಗ್ಲಾದೇಶದಲ್ಲಿರುವಂತದ್ದು ಮುಸ್ಲಿಮರು, ಮುಸ್ಲಿಮರೇ ಅಲ್ಲಿ ಬಹುಸಂಖ್ಯಾತರು, ಅವರ ಪ್ರಮಾಣ 18.5% ಇನ್ಕ್ರೀಸ್ ಆಗಿದೆ, ಜಾಸ್ತಿ ಆಗಿದೆ. ಅಲ್ಲಿ ಪಾಕಿಸ್ತಾನದಲ್ಲಿ ಬಹುಸಂಖ್ಯಾತರ ಸಂಖ್ಯೆ 3.75ರಷ್ಟು ಇನ್ಕ್ರೀಸ್ ಆಗಿದೆ. ಅಫ್ಘಾನಿಸ್ತಾನದಲ್ಲಿ 0.29% ಇನ್ಕ್ರೀಸ್ ಆಗಿದೆ. ಜೊತೆಗೆ ಶ್ರೀಲಂಕಾದಲ್ಲಿ ಬೌದ್ಧ ಧರ್ಮ ಬಹುಸಂಖ್ಯಾತ ಧರ್ಮ, ಅಲ್ಲಿ ಬೌದ್ಧ ಧರ್ಮ 5.25ರಷ್ಟು ಇನ್ಕ್ರೀಸ್ ಆಗಿದೆ. ಭೂತಾನ್ನಲ್ಲೂ ಕೂಡ ಬೌದ್ಧರೇ ಬಹುಸಂಖ್ಯಾತರು, ಅವರ ಪ್ರಮಾಣ 17.6% ಇನ್ಕ್ರೀಸ್ ಆಗಿದೆ. ಅಲ್ಲಿಗೆ ಮಿತ್ರರೇ, ಬಾಂಗ್ಲಾ, ಪಾಕಿಸ್ತಾನ, ಅಫ್ಘಾನಿಸ್ತಾನ, ಶ್ರೀಲಂಕಾ, ಭೂತಾನ್ ಈ ಎಲ್ಲ ದೇಶಗಳಲ್ಲಿ ಬಹುಸಂಖ್ಯಾತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿಯಾಗಿ ನೇಪಾಳ, ಭಾರತ ಮತ್ತು ಮಯನ್ಮಾರ್, ಇಲ್ಲಿ ಬಹುಸಂಖ್ಯಾತರ ಸಂಖ್ಯೆಯಲ್ಲಿ ಕುಸಿತ ಕಾಣ್ತಾ ಇದೆ. ಇಲ್ಲಿ ಅಲ್ಪಸಂಖ್ಯಾತರ ಜನಸಂಖ್ಯೆ ವೃದ್ಧಿ ಆಗ್ತಾ ಇದೆ. ಬಹುಸಂಖ್ಯಾತರ ಸಂಖ್ಯೆ ಇಳಿತಾ ಇರುವಂತಹದ್ದು ಕೇವಲ ಭಾರತದಲ್ಲ, ಆಸ್ಟ್ರೇಲಿಯಾ, ಕೆನಡಾ, ನ್ಯೂಜಿಲೆಂಡ್, UK, ಚೈನಾ, ಆಫ್ರಿಕಾದ ಕೆಲ ದೇಶಗಳು, ಇಲ್ಲೆಲ್ಲ ಕಡೆಯಲ್ಲೂ ಕೂಡ ಬಹುಸಂಖ್ಯಾತರ ಸಂಖ್ಯೆ ಗಣನೀಯ ಪ್ರಮಾಣದಲ್ಲಿ ಕುಸಿತ ಕಾಣ್ತಾ ಇದೆ. ಉದಾಹರಣೆಗೆ UKಯಲ್ಲಿ ಕ್ರಿಶ್ಚಿಯನ್ ಧರ್ಮ ಬಹುಸಂಖ್ಯಾತರ ಧರ್ಮ,
ಆದ್ರೆ ಈಗ ಅಲ್ಲಿ ಕ್ರಿಶ್ಚಿಯನ್ನರ ಸಂಖ್ಯೆ ಇಳಿಕೆ ಆಗ್ತಾ ಇದೆ, ಅನ್ಯ ಧರ್ಮೀಯರ ಸಂಖ್ಯೆ ಏರ್ತಾ ಇದೆ, ಜೊತೆಗೆ ಯಾವುದೇ ಧರ್ಮವನ್ನು ಫಾಲೋ ಮಾಡದೇ ಇರುವಂತವರ ಸಂಖ್ಯೆಯೂ ಕೂಡ ಯುಕೆಯಲ್ಲಿ ಜಾಸ್ತಿ ಆಗ್ತಾ ಇದೆ. ಆಸ್ಟ್ರೇಲಿಯಾದಲ್ಲೂ ಕೂಡ ಕ್ರಿಶ್ಚಿಯನ್ನರು ಬಹುಸಂಖ್ಯಾತರು, ಆದ್ರೆ ಅವರ ಸಂಖ್ಯೆ ಇಳಿಕೆ ಆಗ್ತಾ ಇದೆ, ಬೇರೆ ಧರ್ಮದವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಹಾಗಾದ್ರೆ ಭಾರತದಲ್ಲಿ ಹಿಂದೂಗಳ ಸಂಖ್ಯೆ ಕುಸಿಯೋದಕ್ಕೆ ಏನ್ ಕಾರಣ? ಯಾಕೋಸ್ಕರವಾಗಿ ಹಿಂದೂಗಳ ಜನಸಂಖ್ಯೆ ಕುಸಿತಾ ಇದೆ? ಮುಖ್ಯವಾಗಿ ಮಿತ್ರರೇ, ಹಿಂದೂಗಳಲ್ಲಿ ಈ ಹಿಂದೆ ಅವಿಭಕ್ತ ಕುಟುಂಬಗಳಿತ್ತು, ಈಗ ವಿಭಕ್ತ ಕುಟುಂಬಗಳು. ಆಯಾ ಕುಟುಂಬದ ಜವಾಬ್ದಾರಿ ಆ ಕುಟುಂಬದವರೇ ಹೊರಬೇಕು. ಅಂದ್ರೆ ಒಬ್ಬ ಗಂಡ, ಹೆಂಡತಿ, ಅವರ ಮಕ್ಕಳು ಅಷ್ಟೇ ಜನ ಇರ್ತಾರೆ. ಇಲ್ಲಿ ದೊಡ್ಡದಾಗಿ ಕೂಡು ಕುಟುಂಬ ಇರೋದಿಲ್ಲ. ಇದು ಒಂದು ಮುಖ್ಯ ಕಾರಣ ಅಂತ ಹೇಳಲಾಗುತ್ತೆ. ಜೊತೆಗೆ ಫ್ಯಾಮಿಲಿ ಪ್ಲಾನಿಂಗ್ ಅನ್ನ ಹಿಂದೂಗಳು ಹೆಚ್ಚಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. 1970-80ರ ದಶಕದಲ್ಲಿ ಒಂದು ಸ್ಲೋಗನ್ ಸಾಕಷ್ಟು ಪ್ರಖ್ಯಾತಿಯನ್ನು ಪಡೆದಿತ್ತು. ಆರತಿಗೊಬ್ಳು ಕೀರ್ತಿಗೊಬ್ಬ, ನಾವಿಬ್ಬರು ನಮಗಿಬ್ಬರು ಅನ್ನುವಂಥ ಸ್ಲೋಗನ್ ಇತ್ತು. ಈಗೇನಾಗಿದೆ? ನಾವಿಬ್ಬರು ನಮಗೊಬ್ಬರು, ಅದು ಹೆಣ್ಣಾಗಿರಲಿ ಗಂಡಾಗಿರಲಿ ಒಂದೇ ಸಾಕು ಅನ್ನುವಂಥ ತೀರ್ಮಾನಕ್ಕೆ ಹಿಂದೂ ಧರ್ಮದವರು ಬಂದಿದ್ದಾರೆ. ಈ ಕಾರಣದಿಂದಾಗಿ ಜನಸಂಖ್ಯೆ ಪ್ರಮಾಣ ಕುಸಿತಾ ಹೋಗ್ತಾ ಇದೆ. ನೀವೇ ಯೋಚನೆ ಮಾಡಿ ಮಿತ್ರರೇ, ನಮ್ಮ ತಾತನ ಕಾಲದಲ್ಲಿ ಅಂದರೆ 1920-30ರ ದಶಕದಲ್ಲಿ ಹುಟ್ಟಿದಂಥವ್ರು ಏನಿದ್ರು, ಅವ್ರಿಗೆ 5 ಜನ 6 ಜನ 7 ಜನ ಮಕ್ಕಳಿದ್ದವರಿದ್ರು. ಕೆಲವರಿಗಂತೂ 8-9 ಜನ ಮಕ್ಕಳಿದ್ದಂಥ ಹಿಂದೂ ಕುಟುಂಬಗಳಿದ್ವು. ಆದರೆ ಅದೇ 1960-70ರ ದಶಕದವರನ್ನು ನೋಡಿ, ಅವರಿಗೆ 2-3 ಜನ ಮಕ್ಕಳು ಮಾತ್ರ, ಅದಕ್ಕಿಂತ ಜಾಸ್ತಿ ಮಕ್ಕಳು ಇರ್ತಾ ಇರಲಿಲ್ಲ. ಅದೇ 1980-90ರ ದಶಕದವರನ್ನ ನೋಡಿ, ಅವರಿಗೆ ಕೇವಲ 1 ಮಗು, ಇಲ್ಲದೆ ಹೋದರೆ 2 ಮಗು, ಅದಕ್ಕಿಂತ ಜಾಸ್ತಿ ಮಕ್ಕಳನ್ನು ಮಾಡ್ಕೊಳ್ಳೋದಿಲ್ಲ. ಹೀಗೆ ಹಿಂದೂ ಧರ್ಮದಲ್ಲಿ ಫ್ಯಾಮಿಲಿ ಪ್ಲಾನಿಂಗ್ ಅನ್ನ ಜಾಸ್ತಿ ಪ್ರಮಾಣದಲ್ಲಿ ಅಡಾಪ್ಟ್ ಮಾಡಿಕೊಳ್ಳಲಾಗಿದೆ. ಹೀಗಾಗಿ ಜನಸಂಖ್ಯೆ ದಿನದಿಂದ ದಿನಕ್ಕೆ ಕುಸಿತಾ ಇದೆ. ಆದರೆ ಕೆಲ ಧರ್ಮದವರು ಇದನ್ನೆಲ್ಲ ಅಳವಡಿಸ್ಕೊಂಡಿಲ್ಲ. ಈಗಲೂ ಅವರಿಗೆ 4 ಜನ 5 ಜನ ಮಕ್ಕಳಾಗ್ತಾರೆ. ಬಹುಪತ್ನಿತ್ವ ಅಲ್ಲಿ ಆಚರಣೆಯಲ್ಲಿದೆ. ಈ ಎಲ್ಲ ಕಾರಣದಿಂದ ಅವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈ ದೇಶದಲ್ಲಿ ಇನ್ನೂ ಕೂಡ ಸಮಾನ ನಾಗರಿಕ ಸಂಹಿತೆಯನ್ನು ಜಾರಿಗೆ ತಂದಿಲ್ಲ. ಎಲ್ಲ ಧರ್ಮದವರಿಗೂ ಒಂದೇ ರೀತಿಯ ಕಾನೂನಿಲ್ಲ. ಈ ಹಿಂದೂಗಳು ಬಹುಪತ್ನಿ ಪದ್ಧತಿಯನ್ನ ಅನುಸರಿಸೋದಿಲ್ಲ. 2ನೇ ಮದುವೆ ಆಗಬೇಕು ಅಂತಂದ್ರೆ ಡಿವೋರ್ಸ್ ಆಗಬೇಕು. ಆದರೆ ಮುಸ್ಲಿಮರಲ್ಲಿ ಹಾಗಿಲ್ಲ, ಅವರು ಹೆಚ್ಚು ಪತ್ನಿಯರನ್ನು ಹೊಂದಬಹುದು. ಹೀಗೆ ಸಮಾನ ನಾಗರಿಕ ಸಂಹಿತೆ ಜಾರಿ ಆಗದೇ ಇರೋದು ಕೂಡ ಈ ಜನಸಂಖ್ಯೆ ಏರಿಳಿತಕ್ಕೆ ಒಂದು ಮುಖ್ಯ ಕಾರಣ ಆಗುತ್ತೆ. ಜೊತೆಗೆ ಸರ್ಕಾರದ ಪಾಲಿಸಿಗಳು ಕೂಡ ಅಲ್ಪಸಂಖ್ಯಾತರ ಫೇವರ್ ಆಗಿರುವಂತಹದ್ದು. ಮಿತ್ರರೇ, ಇವತ್ತು ಪಾಕಿಸ್ತಾನ, ಅಫ್ಘಾನಿಸ್ತಾನ, ಬಾಂಗ್ಲಾದೇಶದಲ್ಲೆಲ್ಲ ಬಹುಸಂಖ್ಯಾತರಾದಂಥವರೇ ಜಾಸ್ತಿ ಆಗ್ತಾ ಇದ್ದಾರೆ. ಅಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ಜಾಸ್ತಿ ಆಗ್ತಾ ಇಲ್ಲ. 1947ರಲ್ಲಿ ಪಾಕಿಸ್ತಾನದಲ್ಲಿ ಹಿಂದೂಗಳು ಕೂಡ ಇದ್ರು. ಈಗ ಹುಡುಕಬೇಕು ಆ ಪರಿಸ್ಥಿತಿ ಆಗಿದೆ. ಅಲ್ಲಿ ಅಲ್ಪಸಂಖ್ಯಾತರ ಸಂಖ್ಯೆ ಡಿಕ್ರೀಸ್ ಆಗಿದೆ. ಆದರೆ ಭಾರತದಲ್ಲಿ ಏನಾಗಿದೆ? 1947ರಲ್ಲಿ ಕ್ರಿಶ್ಚಿಯನ್ನರ ಸಂಖ್ಯೆ ಎಷ್ಟಿತ್ತು, ಈಗೆಷ್ಟಿದೆ? ಮುಸ್ಲಿಮರ ಸಂಖ್ಯೆ ಎಷ್ಟಿತ್ತು, ಈಗೆಷ್ಟಿದೆ? ಜಾಸ್ತಿ ಆಗ್ತಾ ಇದೆ. ಯಾಕೆಂದ್ರೆ ಭಾರತ ಅಲ್ಪಸಂಖ್ಯಾತರನ್ನ ಪ್ರೊಟೆಕ್ಟ್ ಮಾಡ್ತಾ ಇದೆ, ಅವರಿಗೆ ಹೆಚ್ಚಿನ ಸವಲತ್ತನ್ನು ಕೊಡ್ತಾ ಇದೆ, ಅವರಿಗೆಲ್ಲ ರೀತಿಯ ರಕ್ಷಣೆಯನ್ನು ಒದಗಿಸಿದೆ. ಆದರೂ ಕೂಡ ಕೆಲವರು ಹೇಳ್ತಾರೆ ಭಾರತದಲ್ಲಿ ಬದುಕೋದು ಕಷ್ಟ, ಭಾರತದಲ್ಲಿ ಅಲ್ಪಸಂಖ್ಯಾತರು ಭಯದಲ್ಲಿ ಬದುಕ್ತಾ ಇದ್ದಾರೆ ಅಂತ. ಅದು ಹೇಗೆ ಭಯನೋ ನನಗಂತೂ ಅರ್ಥ ಆಗ್ತಾ ಇಲ್ಲ. ಮಿತ್ರರೇ, ನಿಮ್ಗೆ ಇನ್ನೊಂದು ರಿಪೋರ್ಟನ್ನು ಕೊಟ್ಬಿಡ್ತೀನಿ. 1951ರ ಜನಗಣತಿಯ ಪ್ರಕಾರ ಈ ದೇಶದಲ್ಲಿ ಯಾವ್ಯಾವ ಧರ್ಮದವರ ಸಂಖ್ಯೆ ಎಷ್ಟಿತ್ತು, ಈಗ ಎಷ್ಟಾಗಿದೆ ಅನ್ನೋದು. ಆಗ ನಿಮಗೆ ಕ್ಲಿಯರ್ ಆದಂತಹ ಪಿಕ್ಚರ್ ಸಿಗುತ್ತೆ. 1951ರ ಜನಗಣತಿ ಪ್ರಕಾರ ಈ ದೇಶದಲ್ಲಿ ಹಿಂದೂಗಳ ಪ್ರಮಾಣ 84.1% ಇತ್ತು. ಅಂದ್ರೆ ಆಗ ಜನಸಂಖ್ಯೆ 36 ಕೋಟಿ ಇತ್ತು 1951ರಲ್ಲಿ. ಆಗ ಹಿಂದೂಗಳ ಸಂಖ್ಯೆ ಎಷ್ಟಿತ್ತು? 28 ಕೋಟಿ ಹಿಂದೂಗಳಿದ್ರು. 36 ಕೋಟಿ ಜನಸಂಖ್ಯೆ ಇದ್ದಂತಹ ಸಂದರ್ಭದಲ್ಲಿ ಹಿಂದೂಗಳ ಸಂಖ್ಯೆ 28 ಕೋಟಿ ಇತ್ತು. ಆದರೆ ಮಿತ್ರರೇ, 2011ರ ಜನಗಣತಿಯ ಪ್ರಕಾರ ಭಾರತದ ಜನಸಂಖ್ಯೆ 121 ಕೋಟಿ. ಈಗ 140 ಕೋಟಿಗೆ ಹೋಗಿದೆ. ನಾನು ಹೇಳ್ತಾ ಇರುವಂತದ್ದು 2011ರ ಜನಗಣತಿ. ಆಗ ಭಾರತದ ಜನಸಂಖ್ಯೆ 121 ಕೋಟಿ ಇತ್ತು. ಆಗ ಹಿಂದೂಗಳ ಸಂಖ್ಯೆ 94 ಕೋಟಿ ಆಗಿತ್ತು. ಹಿಂದೂಗಳ ಪ್ರಮಾಣ 78%ಗೆ ಕುಸಿದಿತ್ತಲ್ಲ, ಹೀಗಾಗಿ 94 ಕೋಟಿ ಮಾತ್ರ ಹಿಂದೂಗಳಿದ್ರು. ಅದೇ ಇಸ್ಲಾಂ ಧರ್ಮ 1951ರ ಜನಗಣತಿ ಪ್ರಕಾರ 9.6% ಇತ್ತು. ಸರಿಸುಮಾರು 4 ಕೋಟಿ ಮುಸ್ಲಿಮರಿದ್ರು 1951ರಲ್ಲಿ. ಆದರೆ ಈಗ 17.5 ಕೋಟಿ ಮುಸ್ಲಿಮರಿದ್ದಾರೆ. ಈ ದೇಶದಲ್ಲಿ ಇಸ್ಲಾಂ ಧರ್ಮವನ್ನು ಫಾಲೋ ಮಾಡುವಂತವರ ಸಂಖ್ಯೆ 14.23% ಆಗಿದೆ. ಅದೇ ಮಿತ್ರರೇ, ಕ್ರಿಶ್ಚಿಯಾನಿಟಿ 1951ರಲ್ಲಿ 2.3% ಇತ್ತು. ಅಂದ್ರೆ ಈ ದೇಶದಲ್ಲಿ 1950ರ ದಶಕದಲ್ಲಿ ಕ್ರಿಶ್ಚಿಯನ್ನರ ಸಂಖ್ಯೆ ಇದ್ದಿದ್ದು ಕೇವಲ 80 ಲಕ್ಷ ಮಾತ್ರ. ಈಗ ಅವರ ಸಂಖ್ಯೆ 2.50 ಆಗಿದೆ. ಈ ದೇಶದಲ್ಲಿ ಕ್ರಿಶ್ಚಿಯನ್ನರ ಪ್ರಮಾಣ 3 ಕೋಟಿಯನ್ನ ದಾಟಿದೆ. ಮಿತ್ರರೇ, ಭಾರತದಲ್ಲಿ ಹಿಂದೂಗಳ ಪ್ರಮಾಣ 1951ರ ಜನಗಣತಿಯಿಂದಲೂ ಕೂಡ ಕುಸಿತನೇ ಸಾಗ್ತಾ ಇದೆ. 1951ರಲ್ಲಿ ಹಿಂದೂಗಳು 84% ಇದ್ರು. 61ರ ಜನಗಣತಿ ಪ್ರಕಾರ 83% ಕುಸಿತಾ ಇದ್ರು. 71ರಲ್ಲಿ 82% ಬಂದ್ರು. ಹಾಗೆ 91ಕ್ಕೆ ಬರುವಷ್ಟರಲ್ಲಿ 81% ಬಂದ್ರು. 2001ಕ್ಕೆ ಬರುವಷ್ಟರಲ್ಲಿ 79% ಬಂದ್ರು. ಈಗ ಅದು 78%ಗೆ ಕುಸಿದಿದೆ. ಮಿತ್ರರೇ, ಈಗ PM ಎಕನಾಮಿಕ್ ಅಡ್ವೈಸರಿ ಕೌನ್ಸಿಲ್ ಏನಿದೆ, ಇವರು ಇಡೀ ದೇಶದ ಚಿತ್ರಣವನ್ನ ಜನರ ಮುಂದಿಟ್ಟಿದ್ದಾರೆ. ಯಾರ ಸಂಖ್ಯೆ ಎಷ್ಟಿದೆ? ಬಹುತೇಕ ರಾಷ್ಟ್ರಗಳಲ್ಲಿ ಆ ದೇಶದ ಬಹುಸಂಖ್ಯಾತರ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದರಲ್ಲಿ ಭಾರತ ಕೂಡ ಒಂದು. ಭಾರತದಲ್ಲಿ ಹಿಂದೂಗಳ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಕುಸಿತ ಸಾಗ್ತಾ ಇದೆ. ಮಿತ್ರರೇ, ಇದರಿಂದ ಏನಾಗ್ಬಿಡುತ್ತೆ? ಈ ರೀತಿಯ ರಿಪೋರ್ಟ್ಗಳು ಯಾಕೆ?
ಒಂದ್ಸಲ ಏರ್ತಾ ಇರುತ್ತೆ, ಕುಸಿತಾ ಇರುತ್ತೆ, ಹೀಗಂತ ಕೆಲವರಿಗೆ ಅನಿಸಬಹುದು. ಈ ದೇಶದ ಧರ್ಮ, ಸಂಸ್ಕೃತಿ, ಆಚಾರ ವಿಚಾರಗಳೇನಿದೆ ಇದನ್ನು ಹೀಗೆ ಉಳಿಸಬೇಕಾದ್ರೆ ಇದು ಸಮತೋಲನವಾಗಿರಬೇಕು. 1950ರಲ್ಲಿ ಎಷ್ಟು % ಜನ ಇದ್ರೋ ಈಗಲೂ ಕೂಡ ಹಾಗೇ ಇರಬೇಕು. ಒಂದು ಧರ್ಮ ಕುಸಿತಾ ಸಾಕ್ತಾ ಇರೋದು, ಇನ್ನೊಂದು ಧರ್ಮ ಏರ್ತಾ ಸಾಕ್ತಾ ಇರೋದು. ಇದು ಭಾರತದ ಸಂಸ್ಕೃತಿ, ಆಚಾರ ವಿಚಾರಗಳ ಮೇಲೆ ನೇರ ಪರಿಣಾಮವನ್ನು ಬೀರುತ್ತೆ. ಕೆಲವೊಂದಷ್ಟು ಸಂಘರ್ಷಗಳಿಗೂ ಕೂಡ ಮುಂದೆ ಕಾರಣ ಆಗಬಹುದು. ಇದಕ್ಕೋಸ್ಕರವಾಗಿ ಸರ್ಕಾರ ಇದನ್ನು ಬ್ಯಾಲೆನ್ಸ್ ಮಾಡುವಂಥ ಪ್ರಯತ್ನ ಮಾಡಬೇಕು. ಆ ರೀತಿಯ ಪಾಲಿಸಿಗಳನ್ನು ಜಾರಿಗೆ ತರಬೇಕು. ಇಲ್ಲಿ ಯಾರನ್ನು ಹೆದರಿಸಿ ಬೆದರಿಸಿ ಇಡಬೇಕಾಗಿಲ್ಲ, ಆದರೆ ಈ ಸಮತೋಲನವನ್ನು ಕಾಪಾಡಿಕೊಳ್ಬೇಕು. ಇದು ವ್ಯತ್ಯಾಸ ಆದರೆ ದೇಶದ ಹಿತದೃಷ್ಟಿಯಿಂದ ಅಷ್ಟು ಒಳ್ಳೆಯದಲ್ಲ. ಮಿತ್ರರೇ, ಈ ಬಗ್ಗೆ ನಿಮಗೆ ಏನನ್ಸುತ್ತೆ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.